ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ಸ್ಪಿರಿಚುವಲ್ ಆಲ್ಕಮಿ 7 ಇಂಗ್ಲಿಷ್ ಚಾನೆಲ್ ಕೂಡ ಇದೆ. ಯಾರಿಗೆಲ್ಲ ಈ ಮಾಹಿತಿಗಳು ಇಂಗ್ಲಿಷಲ್ಲಿ ಕೇಳಬೇಕು ಅಂತ ಇದೆಯೋ ಅವರಿಗೋಸ್ಕರ ನಾನು ಲಿಂಕನ್ನು ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ ಆ ಮಾಹಿತಿಯನ್ನು ಕೇಳಿಸ್ಕೊ. ಟೈಮ್ ಟು ಸೆಲೆಬ್ರೇಟ್. ಯಾಕೆ ಗೊತ್ತಾ? ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಮವಾರ ಡಿಸೆಂಬರ್ 30ನೇ ತಾರೀಕು ಅಮಾವಾಸ್ಯೆ ಇದೆ. ಇದನ್ನು ಡಾರ್ಕ್ ಮೂನ್ ಅಂತ ಕರೀತಾರೆ. ಸೊ ಒಂದೇ ತಿಂಗಳಲ್ಲಿ ಎರಡೆರಡು ಅಮಾವಾಸ್ಯೆ ಬಂತು. ಡಿಸೆಂಬರ್ 1 ಬಂತು, ಮತ್ತೆ ಈಗ ಡಿಸೆಂಬರ್ 30ನೇ ತಾರೀಕು ಬಂತು. ಸೊ ಟೈಮ್ ಟು ಸೆಲೆಬ್ರೇಟ್. ಆಮೇಲೆ ಈ ವರ್ಷದ ಕೊನೆಯ ಅಮಾವಾಸ್ಯೆ, ಕೊನೆಯ ನ್ಯೂ ಮೂನ್ ಆಗಿದ್ರಿಂದ ಮತ್ತೊಮ್ಮೆ ಟೈಮ್ ಟು ಸೆಲೆಬ್ರೇಟ್. ಸೊ ಈ ರೀತಿ ನಾವು ಸೆಲೆಬ್ರೇಷನ್ ಮಾಡ್ಕೋತಾ ಹೋದರೆ ಎಲ್ಲದಕ್ಕೂ ಸೆಲೆಬ್ರೇಷನ್. ನಮ್ಮ ವೈಬ್ರೇಷನ್ ಎಷ್ಟು ಹೈ ಇರುತ್ತೆ. ವೈಬ್ರೇಷನ್ ಹೈ ಇದ್ದಾಗ ಏನಾಗುತ್ತೆ, ಇಂಥ ನ್ಯೂ ಮೂನ್, ಫುಲ್ ಮೂನ್, ಅಮಾವಾಸ್ಯೆ, ಹುಣ್ಣಿಮೆ ಇದೆಲ್ಲ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಹೈಯಲ್ಲಿದ್ದಾಗ ನಮ್ಗೇನು ಬೇಕೋ ಅದು ನಾವು ಕೇಳದೇನೆ ಬರ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ, ಅಲ್ವಾ? ಸೊ ಈ ಒಂದು ವಿಶೇಷತೆ ಏನು ಗೊತ್ತಾ, ಈ ಡಾರ್ಕ್ ಮೂನ್ ಬರೀ ಇವತ್ತು ಮಾತ್ರ ಅಲ್ಲ, ಜಾನ್ವರಿ ತಿಂಗಳಲ್ಲಿ ಕೂಡ ಇತ್ತು. 2024 ಜಾನ್ವರಿ ತಿಂಗಳಲ್ಲಿನೂ ಡಾರ್ಕ್ ಮೂನ್ ಇತ್ತು. ಮತ್ತೆ ಈಗ ಡಿಸೆಂಬರ್ ಅಲ್ಲಿ ಬಂದಿದೆ. ಇದು ಒಂದು ವಿಶೇಷತೆ. ಸೊ ಒನ್ಸ್ ಅಗೇನ್ ಟೈಮ್ ಟು ಸೆಲೆಬ್ರೇಟ್. ಇವತ್ತಿನಿಂದಾನೇ ಏನೇ ನಡೀಲಿ, ಈಗ ನಮಗೆ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಅದಕ್ಕೆ ಅಲ್ವಾ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಆ ಪ್ರಾಬ್ಲಮ್ ಸರಿ ಹೋಗಬೇಕು ಅಂತಾನೆ ಅಲ್ವಾ? ಸೊ ಹಾಗಾಗಿ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡದೆ ನಾವು ಸೆಲೆಬ್ರೇಷನ್ ಕಡೆ ಗಮನ ಕೊಟ್ಟಾಗ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಹುಡುಕಾಟ ಶುರು ಮಾಡಿದಾಗ ವೈಬ್ರೇಷನ್ ಹೈ ಇರುತ್ತೆ. ಇನ್ನು ನಾವೀಗ ವೈಬ್ರೇಷನ್ ಅಮಾವಾಸ್ಯೆ ಬಂದಿರೋದ್ರಿಂದ ವೈಬ್ರೇಷನ್ ತುಂಬ ಹೈ ಇರುತ್ತೆ ಯೂನಿವರ್ಸಲ್ಲಿ. ನಾವು ಆ ಯೂನಿವರ್ಸಲ್ಲಿರೋ ವೈಬ್ರೇಷನ್ನ ನಾವು ತಗೊಂಡು ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ನಾವು ಯೂನಿವರ್ಸ್ಗೆ ಕಳಿಸಿ ಅದನ್ನು ನಾವು ನಿಜ ಮಾಡ್ಕೋಬೇಕಲ್ವ, ನಮ್ಮ ಕನಸುಗಳನ್ನೆಲ್ಲ. ಹಾಗಾಗಿ ಇವತ್ತಿನಿಂದ ನೀವೆಲ್ಲ ಏನು ಮಾಡ್ತೀರಾ? ಇವತ್ತೇ ಜಾನ್ವರಿ 1 ಅಂತ ಅಂದ್ಕೊಂಡು ಇವತ್ತಿಂದ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿಬಿಡಿ. ನಮಗೆ ಬೇರೆಯವ್ರ ಕತೆಗಳು, ಬೇರೆಯವ್ರ ಪುರಾಣಗಳು ಬೇಡ, ಸ್ಯಾಡ್ ಸಾಂಗ್ಸ್ ಬೇಡ, ಗಾಸಿಪ್ಗಳು ಬೇಡ, ಸೀರಿಯಲ್ಗಳು ಬೇಡ, ನ್ಯೂಸ್ ಬೇಡ. ಇಂಥ ಯಾವ್ಯಾವುದು ನೆಗೆಟಿವಿಟಿ ಕೊಡುತ್ತೋ ಅದೆಲ್ಲ ಯಾವುದು ಬೇಡ. ಖುಷಿಯಾಗಿ ಜಾಲಿಯಾಗಿ ವಿನಾಕಾರಣ ಟೈಮ್ ಟು ಸೆಲೆಬ್ರೇಟ್. ನಿದ್ದೆ ಎದ್ದಿದೀವ, ಏನೋ ಫ್ರೆಶ್ ಅನ್ನಿಸ್ತಾ ಇದೆಯಾ, ಟೈಮ್ ಟು ಸೆಲೆಬ್ರೇಟ್. ಎದ್ದಿದ ತಕ್ಷಣ ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ. ಅಥವಾ ನಿಮಗೆ ನಿದ್ದೆ ಎದ್ದ ತಕ್ಷಣ ಏನೋ ಲೇಜಿ ಥರ ಫೀಲ್ ಆಗ್ತಾ ಇದೆಯಾ, ಎಸ್, ಟೈಮ್ ಟು ಸೆಲೆಬ್ರೇಟ್. ನಾನು ಇವತ್ತು ಲೇಜಿ ಫೀಲ್ ಆಗ್ತಾ ಇದೆ ಅಂದರೆ ನಾನು ಇನ್ನಷ್ಟು ಆಕ್ಟಿವ್ ಆಗಿರಬೇಕು ಅಂತ ಯೂನಿವರ್ಸ್ ನನಗೆ ಹೇಳ್ತಾ ಇದೆ. ಆ ರೀತಿ ಎಲ್ಲವನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟಾಗ ಏನಾಗುತ್ತೆ ಹೇಳಿ? ವೈಬ್ರೇಷನ್, ನಮ್ಮ ಫ್ರೀಕ್ವೆನ್ಸಿ ಹೈ ಅಲ್ಲಿರುತ್ತೆ. ಆವಾಗ ನಮ್ಮ ವೈಬ್ರೇಷನ್ ಯೂನಿವರ್ಸ್ನ ವೈಬ್ರೇಷನ್ ಜೊತೆ ಮ್ಯಾಚ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಗೇನು ಬೇಕು ಅನ್ಕೋತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ, ಅಲ್ವಾ? ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳೋಕ್ಕೂ ಮುಂಚೆ ಒಂದೇ ಒಂದು ಅನೌನ್ಸ್ಮೆಂಟ್ ಇದೆ. ಇದು ಸೂಪರ್ ಆಗಿರುತ್ತೆ. ಈ ಅನೌನ್ಸ್ಮೆಂಟನ್ನು ಕೇಳಿಸ್ಕೊಳ್ಳಿ. ಜಾನ್ವರಿ 1 2025 ಇಂದ ದಿನಾ ರಾತ್ರಿ 9 ಗಂಟೆಗೆ ನಿಮಗೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂಥ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರ ಹೆಸರು ಟೈಮ್ ಫಾರ್ ಸೆಲೆಬ್ರೇಷನ್. ಸೂಪರ್ ಅಲ್ವಾ? ಹೆಸರೇ ಅಷ್ಟು ಅದ್ಭುತವಾಗಿದೆ ಅಂದರೆ ಇನ್ನು ಆ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ, ನಿಮ್ಮ ಗೋಲ್ಸ್ ಅಚೀವ್ ಮಾಡೋ ಅಂತ ಒಂದು ಟೈಮ್. ನಿಮ್ಮ ವೈಬ್ರೇಷನ್ನ, ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿ, ಆಮೇಲೆ ನಿಮ್ಮ ಗೋಲ್ಸನ್ನೆಲ್ಲ ಓದಿಸಿ, ಆಮೇಲೆ ನಿಮಗೆ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರಿಪೇರ್ ಮಾಡಿ ನಿಮ್ಮ ಗೋಲನ್ನು ಅಚೀವ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ತೀವಿ. ಬರೀ ಅರ್ಧ ಗಂಟೆ ಪ್ರೋಗ್ರಾಮ್ ಅಷ್ಟೇ ಇದು. ಕೇವಲ 1,000 ರೂಪಾಯಿ ಅಷ್ಟೇ ಒಂದು ತಿಂಗಳಿಗೆ. ಸೊ ಅಲ್ಲಿ ಆದರೆ ತಿಂಗಳಿಗೆ 1,000, ಆದರೆ ಅದರಿಂದ ನಿಮಗಾಗುವಂಥ ಉಪಯೋಗ, ನಿಮ್ಮ ಕನಸುಗಳು ನನಸಾಗೋದು. ಸೊ ಇದಕ್ಕೆ ನೀವು ಸೇರಬೇಕು ಅಂತ ಅಂದರೆ ಈ ಇದ್ರ ಕೆಳಗಡೆನೆ ನಾನು ಗೂಗಲ್ ಲಿಂಕನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಯಾರ್ಯಾರು ಇದಕ್ಕೆ ಜಾಯಿನ್ ಆಗಬೇಕು ಅಂತಿದ್ದೀರೋ ಆ ಫಾರ್ಮನ್ನು ಫಿಲ್ ಮಾಡಿ, ಅಲ್ಲಿ ಪೇ ಮಾಡಿ. ಇವತ್ತಿಂದನೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಅಥವಾ ವಾಟ್ಸಪ್ ಲಿಂಕ್ ಕೂಡ ಇದೆ ಕೆಳಗೆ, ವಾಟ್ಸಪ್ಪಲ್ಲಿ ಬಂದು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಓಕೆ, ಸೊ ಇದು ಟೈಮ್ ಫಾರ್ ಸೆಲೆಬ್ರೇಷನ್ನ ಕತೆ. ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ಡಾರ್ಕ್ ಮೂನ್. ಮಕರ ರಾಶಿಯಲ್ಲಿ ಬರ್ತಾ ಇರುವಂಥ ಅಮಾವಾಸ್ಯೆ ಜನವರಿಯಲ್ಲಿ ಬಂದಿತ್ತು. ಮಕರ ರಾಶಿಯಲ್ಲಿ 2024 ಜನವರಿಯಲ್ಲಿ, ಮತ್ತೆ 2024 ಡಿಸೆಂಬರ್ನ ಕೊನೆ, ಡಿಸೆಂಬರ್ 30 ಬಂದಿದೆ.
ಸೊ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು, ಯಾಕಂದ್ರೆ ಯೂನಿವರ್ಸಲ್ಲಿ ಹೈ ಆಗಿದೆ ವೈಬ್ರೇಷನ್ ಅಲ್ವಾ. ಸೊ ಈಗ ವೈಬ್ರೇಷನ್ ಹೈ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗಬೇಕು? ನೀವು ಸಮುದ್ರದ ಅಲೆಗಳನ್ನ ಒಂದ್ಸಲ ನೋಡಿ, ಹೇಗೆ ಅಲೆಗಳು ಫಾರ್ಮ್ ಆಗ್ತಾ ಇರುತ್ತೆ ಅಂತ. ಈ ಅಮಾವಾಸ್ಯೆ ಟೈಮಲ್ಲಿ ಇನ್ನೂ ಹೆಚ್ಚಾಗಿರುತ್ತೆ ಅಲೆಗಳ ವೈಬ್ರೇಷನ್. ಆಗ ಗೊತ್ತಾಗುತ್ತೆ ನಮಗೆ, ಓಕೆ ಯೂನಿವರ್ಸಲ್ಲಿ ವೈಬ್ರೇಷನ್ ಹೈ ಇದೆ, ಹಾಗಾಗಿ ಅಲೆಗಳ ಒಂದು ಇದು ಕೂಡ ವೇವ್ಸ್ ಫ್ರೀಕ್ವೆನ್ಸಿ ಕೂಡ ಹೈ ಆಗಿದೆ ಅಂತ. ನೀರ್ ಮೇಲೆ ಫಸ್ಟ್ ಬೀಳೋದು ಯೂನಿವರ್ಸ್ನ ವೈಬ್ರೇಷನ್. ಹಾಗಿದ್ದಾಗ ನಮ್ಮ ದೇಹದಲ್ಲಿ ಕೂಡ ಮುಕ್ಕಾಲು ಭಾಗ ನೀರೇ ಅಲ್ವಾ ತುಂಬಿಕೊಂಡಿರೋದು. ಸೊ ಯೂನಿವರ್ಸ್ನ ವೈಬ್ರೇಷನ್ ಹೈ ಇದ್ದಾಗ ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿ ಯಾವ ವೈಬ್ರೇಷನ್ ಇದೆ ಅದೇ ಹೈಲೈಟ್ ಆಗುತ್ತೆ. ನಾವೇನಾದ್ರೂ ಹೈ ವೈಬ್ರೇಷನ್ ಅಲ್ಲಿ ಅಂದ್ರೆ ಖುಷಿಯಾಗಿ ಜಾಲಿಯಾಗಿದ್ದಾಗ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ ನಮ್ಮ ಜೀವನದಲ್ಲಿ. ಅವಾಗ ನಮ್ಗೆ ಏನ್ ಬೇಕೋ ಎಲ್ಲ ನಮ್ಗೆ ಸಿಗ್ತಾ ಹೋಗುತ್ತೆ. ನಾವೇನಾದ್ರೂ ಕೋಪ, ದುಃಖ, ಭಯ, ಬೇಜಾರು, ಆತಂಕ, ನಿರಾಸೆ ಅನ್ಕೊಂಡು ಲೋ ವೈಬ್ರೇಷನ್ ಅಲ್ಲಿದ್ರೆ ಅದೇ ಜಾಸ್ತಿ ಆಗುತ್ತೆ ನಮ್ಮ ಜೀವನದಲ್ಲಿ. ಇನ್ನಷ್ಟು ದುಃಖ, ಇನ್ನಷ್ಟು ಭಯ, ಇನ್ನಷ್ಟು ಅಸೂಯೆ, ಇದೇ ಜಾಸ್ತಿ ಆಗುತ್ತೆ. ಯಾಕ್ರಿ ಬೇಕಿದೆಲ್ಲ ನಮ್ಗೆ ಅಲ್ವಾ? ಇರೋದೇ ಒಂದೇ ಜೀವನ. ಕಮಾನ್, ಲೆಟ್ಸ್ ಎಂಜಾಯ್, ಟೈಮ್ ಟು ಸೆಲೆಬ್ರೇಟ್. ಈಗ ನಾವು ಈ ಅಮಾವಾಸ್ಯೆನ ಮಕರ ರಾಶಿಯಲ್ಲಿರುವಂತ ಈ ಡಾರ್ಕ್ ಮೂನ್ ಅಮಾವಾಸ್ಯೆ, ಲಾಸ್ಟ್ ಇಯರ್ ಎಂಡಿಂಗ್ ಅಲ್ಲಿ ಬಂದಿರುವಂತ ಈ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಹೇಗೆ ಅಂತೀರಾ? ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಒಂದು ದೀಪ ಅಥವಾ ಕ್ಯಾಂಡಲ್ ಇಟ್ಕೊಂಡು ಕುತ್ಕೊಳ್ಳಿ. ಇದನ್ನ ಸಂಜೆ ಕತ್ತಲೆ ಆದ್ಮೇಲೆ ಮಾಡಿ, 6 ಗಂಟೆ ಮೇಲೆ ಯಾವಾಗಾದ್ರೂ ಮಾಡಿ. ಸೋಮವಾರ ಅವತ್ತು ಸೋಮವತಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ ಇದನ್ನ, ಸೋಮವಾರ ಬಂದಿರೋದ್ರಿಂದ. ಸೊ ಇದನ್ನ ಯಾರ್ಯಾರು ಶಿವಭಕ್ತರಿದ್ದೀರಾ ನೀವು ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿಸಿ, ತುಂಬಾ ಒಳ್ಳೇದಾಗತ್ತೆ. ಓಕೆ, ಈಗ ನಾವು ನಮ್ಮ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬರೋಣ. ಮೊದಲನೇದಾಗಿ ನೀವು ಒಂದು ದೀಪ ಇಟ್ಕೊಳ್ಳಿ ಅಥವಾ ಒಂದು ಕ್ಯಾಂಡಲ್ ಅನ್ನ ಇಟ್ಕೊಂಡು ಕುತ್ಕೊಳ್ಳಿ. ಯಾಕೆ ಈ ದೀಪ ಅಥವಾ ಕ್ಯಾಂಡಲ್ ಅಂದ್ರೆ, ದೀಪ ಅಥವಾ ಕ್ಯಾಂಡಲ್ ಅಂದ್ರೆ ಅದೇನು? ಬೆಂಕಿ. ಬೆಂಕಿ ಅಂದ್ರೆ ಏನು? ಪಂಚಭೂತಗಳಲ್ಲಿ ಆ ಬೆಂಕಿ ಅಂದ್ರೆ ನಮ್ಮ ಆರಾನ ಕ್ಲೀನ್ ಮಾಡುತ್ತೆ, ನಮ್ಮ ದೇಹದ ಸುತ್ತಲೂ ಇರುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಲೆನ್ಸ್ ಮಾಡುತ್ತೆ, ಅಲ್ಲಿ ಯಾವ್ದಾದ್ರೂ ನೆಗೆಟಿವ್ ಎನರ್ಜಿಗಳಿದ್ರು. ಹಾಗಾಗಿ ಒಂದು ದೀಪವನ್ನ ಇಟ್ಕೊಂಡು ಕುತ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ಕುತ್ಕೊಳ್ಳಿ ನೀವು, ನಿಮಗೆ ಕನ್ವೀನಿಯಂಟ್ ಆಗಿರುವಂತ ಜಾಗದಲ್ಲಿ. ಆದ್ರೆ ನಾರ್ತ್ ಫೇಸ್ಗೆ, ಉತ್ತರ ದಿಕ್ಕಿಗೆ ಮುಖವನ್ನ ಮಾಡಿಕೊಂಡು ಕುತ್ಕೊಳ್ಳಿ. ನಾರ್ತ್ ಅಲ್ಲಿ ನೀವು ಈಗಾಗಲೇ ನಾರ್ತ್ ಸ್ಟಾರ್ ಹಾಕಿದ್ದೀರಲ್ವಾ, ನಾರ್ತ್ ಸ್ಟಾರ್ನ ನೋಡ್ತಾನೆ ಕುತ್ಕೊಳ್ಳಿ, ಉತ್ತರ ದಿಕ್ಕಿಗೆ ತಿರ್ಕೊಂಡು. ಅಲ್ಲಿ ಒಂದು ದೀಪ ಅಥವಾ ಕ್ಯಾಂಡಲ್ ಅನ್ನ ಇಟ್ಕೊಂಡು ಕುತ್ಕೊಳ್ಳಿ. ಅವಾಗ ನಿಮ್ಮ ಆರಾ ಕ್ಲೀನ್ ಆಗುತ್ತೆ. ಆಮೇಲೆ ಎರಡನೇದಾಗಿ ಒಂದು ಪೇಪರ್ ಅನ್ನ ತಗೊಳ್ಳಿ. ಪೇಪರಲ್ಲಿ ಈ 2024 ಅಲ್ಲಿ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಏನೆಲ್ಲ ಒಳ್ಳೇದಾಯ್ತು, ಏನೆಲ್ಲ ತಗೊಂಡ್ರಿ ಅಥವಾ ಏನೆಲ್ಲ ಒಳ್ಳೇದಾಯ್ತು, ಯಾರಾದರೂ ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬಂದ್ರ ಅಥವಾ ಏನಾದರೂ ನಿಮಗೆ ಒಂದು ಕೆಟ್ಟದು ಅಂತ ಇದ್ದಿದ್ದು ಅಲ್ಲಿ ಕಳೀತಾ, ಈ ಥರ ಒಳ್ಳೆ ವಿಷಯಗಳನ್ನು ಬರೆದು ಪ್ರತಿ ಒಂದಕ್ಕೂ ಥ್ಯಾಂಕ್ ಯು ಯೂನಿವರ್ಸ್, ಕೃತಜ್ಞತೆಗಳು. ಈ ಇಡೀ ವರ್ಷದಲ್ಲಿ ಏನೇನು ಒಳ್ಳೇದಾಯ್ತೋ ಅದನ್ನು ನೆನೆಸ್ಕೊಂಡು ಅದಕ್ಕೆ ಕೃತಜ್ಞತೆಗಳನ್ನು ಬರ್ಕೊಳ್ಳಿ. ಆಮೇಲೆ ಇನ್ನೊಂದು ಪೇಪರ್ ತಗೊಳ್ಳಿ. ಈ ಡಿಸೆಂಬರಿಂದ ಮುಂದಿನ ವರ್ಷ ಅಂದರೆ 2025 ಡಿಸೆಂಬರ್ವರೆಗೂ ನಿಮಗೆ ಏನೇನು ಬೇಕು, ಈ ವರ್ಷದಲ್ಲಿ ಈ ವರ್ಷದಲ್ಲಿ ನಿಮ್ಗೆ ಏನೇನು ಆಗಬೇಕೋ ಅದೆಲ್ಲ ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ. ಎಷ್ಟು ವಿಷಯಗಳಾದರೂ ಪರವಾಗಿಲ್ಲ. ಈ 2 ಪೇಪರಲ್ಲಿ ಬರ್ಕೊಂಡ್ಮೇಲೆ ನಿಮ್ಮ ಮುಂದೆ ಗಾಜಿನ ಲೋಟದಲ್ಲಿ ನೀರಿಟ್ಕೊಳ್ಳಿ. ನೀರಿಟ್ಕೊಂಡು ಈ 2 ಪೇಪರ್ ಆ ನೀರಿನ ಕೆಳಗೆ ಇಟ್ಬಿಟ್ಟು ನೀವು ಒಂದು ಸಣ್ಣ ಮೆಡಿಟೇಷನ್ ಅನ್ನ ಮಾಡಿ. ಮೆಡಿಟೇಷನ್ ಹೇಗೆ ಮಾಡಬೇಕು ಅಂದರೆ, ನೀವು ಡೀಪಾಗಿ ಆಳವಾಗಿ ಬ್ರೀತ್ ಇನ್ ಮಾಡ್ಕೊಳ್ಳಿ, 4 ಕೌಂಟ್ಸ್ ಮಾಡ್ಕೊಳ್ಳಿ, ಅಥವಾ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಆಮೇಲೆ ನಿಧಾನಕ್ಕೆ ಉಸಿರನ್ನ ಹೊರಗಡೆ ಬಿಡಿ. ಮತ್ತೆ ಆಳವಾಗಿ ಉಸಿರಾಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ಕೊಳ್ತಾ ಮತ್ತೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಈ ರೀತಿ ಒಂದು 10 ನಿಮಿಷ ಅಥವಾ 5 ನಿಮಿಷ ನಿಮ್ಗೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯದವರೆಗೂ ಮಾಡಿ. ಅದಾದ್ಮೇಲೆ ನಿಮ್ಮ ವಿಶಸ್ ಎಲ್ಲ ಏನೇನು ಸಿಕ್ಕಿದೆ ಅಂತ ಬರ್ದಿದ್ದೀರಾ ಅದೆಲ್ಲ ಸಿಕ್ಕಿರೋ ಹಾಗೆ ನೀವು ತುಂಬಾ ಸಂತೋಷದಲ್ಲಿ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ವಿಜುವಲೈಸ್ ಮಾಡ್ಕೊಂಡ್ಮೇಲೆ ನಿಮ್ಮ ಮುಂದೆ ಇರುವಂತ
ನೀರಿನ ಕೆಳಗಡೆ ಇರುವಂಥ ಆ ಪೇಪರ್ಸನ್ನು ತಗೊಂಡು ಗೋಲ್ಸ್ ಬರ್ದಿದ್ದೀರಲ್ವ ನಿಮ್ಗೇನು ಸಿಕ್ಕಿದೆ ಅಂತ ಅದನ್ನು ಹಾಗೆ ಇಟ್ಕೊಳ್ಳಿ. ನಿಮ್ಮ ವಾಟರ್ ಬಾಟಲ್ಗೆ ಇಟ್ಕೋಬೋದು, ವಾಟರ್ ಬಾಟಲ್ ಟೆಕ್ನಿಕ್ಗೆ ಯೂಸ್ ಮಾಡ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ಸ್ ಬರ್ತಿದ್ದೀರಾ ಅಲ್ವಾ, 24 ಜಾನ್ವರಿಯಿಂದ 24 ಡಿಸೆಂಬರ್ವರೆಗೂ ಏನೆಲ್ಲ ಸಿಕ್ಕಿದೆ ಅದಕ್ಕೆಲ್ಲ ಥ್ಯಾಂಕ್ ಯು ಬರ್ತಿದ್ದೀರಾ ಅಲ್ವಾ, ಆ ಪೇಪರ್ನ ಸುಟ್ಟುಬಿಟ್ಟು ಆ ಬೂದಿನ ಆಕಾಶಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ ಉಫ್ ಅಂತ ಊದ್ಬಿಡಿ. ಈಗ ನಿಮ್ಮ ಮುಂದೆ ಇರೋ ನೀರು ಏನು ಮಾಡ್ತಾ ಇದೆ, ನೀವಿಷ್ಟೊತ್ತು ಮಾಡಿರುವಂಥ ಎಲ್ಲವನ್ನ ಹೀರ್ಕೊಂಡಿದೆ. ನಿಮ್ಮ ವಿಜುವಲೈಸೇಷನ್ಸನ್ನು ಹೀರ್ಕೊಂಡಿದೆ, ನಿಮ್ಮ ಇಂಟೆನ್ಷನ್ಸನ್ನು ಹೀರ್ಕೊಂಡಿದೆ, ನೀವಿಷ್ಟೊತ್ತು ಏನೇನು ಮನಸ್ಸಲ್ಲಿ ಆಲೋಚನೆಗಳು ಮಾಡಿದ್ದೀರಾ ಅದನ್ನೆಲ್ಲ ಹೀರ್ಕೊಂಡಿದೆ. ಸೊ ಆ ನೀರನ್ನು ತಗೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ಕೊಂಡು ಅದನ್ನು ಕುಡಿದು ಬಿಡಿ. ಇಡೀ ಇವತ್ತಿಂದ ಬುಧವಾರದವರೆಗೆ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿರಿ. ಕಷ್ಟಗಳಿದೆಯಾ ಆ ಕಷ್ಟಗಳಿಂದ ನೀವು ಪಾರಾಗೋಕೆ ಅಂತಲೇ ಇದನ್ನೆಲ್ಲ ಹೇಳ್ತಾ ಇರೋದು. ಯಾಕೆಂದರೆ ಈಗ ವೈಬ್ರೇಷನ್ ಹೈ ಆಗಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಹೇಗೆ ಪಾಸಿಟಿವ್ ಆಗಿದ್ದು ಪ್ರತಿ ಒಂದು ವಿಷಯಕ್ಕೂ ಟೈಮ್ ಟು ಸೆಲೆಬ್ರೇಟ್. ಮನೇಲಿ ಯಾರಾದರೂ ನಿಮ್ಮ ಮೇಲೆ ಕೂಗಾಡ್ತಾ ಇದ್ದಾರಾ, ಓಕೆ ಇವಾಗ ನನಗೆ ಯೂನಿವರ್ಸ್ ದೇವ್ರ ಕೈಯಿಂದ ಬಯಸ್ತಾ ಇದೆ ಅಂದರೆ ಏನೋ ಇದೆ, ನನ್ನನ್ನು ನಾನು ತಿದ್ಕೋಬೇಕು ಅಂತ ಇರ್ಬೋದು, ಅಥವಾ ಇದರಿಂದ ನಾನೇನಾದರೂ ಪಾಠ ಕಲಿಬೇಕು ಅಂತ ಇರ್ಬೋದು. ಸೊ ಈ ಒಳ್ಳೆ ಇಂಟೆನ್ಷನ್ಗಾಗಿ ಟೈಮ್ ಟು ಸೆಲೆಬ್ರೇಟ್. ಓಡ್ ಹೋಗಿ ಏನೋ ಒಂದು ಚಾಕ್ಲೇಟ್ ತಿನ್ನಿ, ಅಥವಾ ಸುಮ್ಮನೆ ಒಂದು ಮಿರರಲ್ಲಿ ನೋಡ್ಕೊಂಡು ಏನಾದರೂ ಖುಷಿಯಾಗಿ ಒಂದು ಅಫರ್ಮೇಷನ್ ಹೇಳ್ಕೊಳ್ಳಿ. ಈ ಥರ ಟೈಮ್ ಟು ಸೆಲೆಬ್ರೇಟ್ ಅಂದಾಗೆಲ್ಲ ನಿಮಗೆ ಒಂದು ಅಫರ್ಮೇಷನ್, ನಿಮ್ಮ ಗೋಲ್ ನೆರವೇರೋದಕ್ಕೆ ಅಂತ ಯಾವುದಾದ್ರೂ ಒಂದು ಅಫರ್ಮೇಷನ್ ರೆಡಿ ಮಾಡಿ ಇಟ್ಕೊಳ್ಳಿ, ಅದನ್ನು ಹೇಳ್ಕೊಳ್ಳಿ. ಅಥವಾ ಏನೂ ಇಲ್ಲ ಅಂದ್ರೂ ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ರೇವ್, ಆ ಥರ ಏನೋ ಒಂದು ಹೇಳ್ಕೊಳ್ಳಿ. ಅಷ್ಟೇ ಸೆಲೆಬ್ರೇಷನ್ ನಮ್ಮದು. ಸಣ್ಣ ಪುಟ್ಟ ಸೆಲೆಬ್ರೇಷನ್ ಸಾಕು, ಅದೇ ದೊಡ್ಡದಾಗಿ ನಮಗೆ ಅಚೀವ್ ಆಗುತ್ತೆ ಲೈಫಲ್ಲಿ. ಓಕೆನಾ ಸ್ನೇಹಿತರೆ, ಇದನ್ನು ಮಾಡ್ತೀರಾ ಅಲ್ವಾ, ಸಿಂಪಲ್ ಆಗಿದೆ. ಸೊ ಇದನ್ನು ನೀವು ಅಮಾವಾಸ್ಯೆ ದಿನ ಅಂದರೆ ಸೋಮವಾರ ಸಂಜೆ 6 ಗಂಟೆಯ ನಂತರ ಯಾವಾಗ ಬೇಕಾದರೂ ಮಾಡಿ. ಇದು ತುಂಬ ತುಂಬ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಇವತ್ತಿನಿಂದ ಮುಂದಿನ ಡಿಸೆಂಬರ್ 2025ವರೆಗೂ ಟೈಮ್ ಟು ಸೆಲೆಬ್ರೇಟ್ ಅನ್ನೋದನ್ನು ಮರಿಬೇಡಿ. ಓಕೆ, ಹೀಗೆ ಟೈಮ್ ಟು ಸೆಲೆಬ್ರೇಟ್ ಅಂತ ಹೇಳ್ಕೊಳ್ತಾ ಪ್ರತಿ ಒಂದು ವಿಷಯವನ್ನು ಪಾಸಿಟಿವ್ ಆಗಿದ್ದು ನಿಮ್ಮ ಫ್ರೀಕ್ವೆನ್ಸಿನ ಹೈಯಲ್ಲಿಟ್ಕೊಂಡು ನಿಮಗೆ ಬೇಕಾಗಿರೋ ಎಲ್ಲವನ್ನ ಪಡ್ಕೊಂಡು ಖುಷಿಯಾಗಿ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ನೀವೆಲ್ಲರೂ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.